ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹೆಸರು ಎಗ್ ಕರಿ. ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ. ಎಗ್ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಒಂದೇ ಥರ ಎಗ್ ಆಮ್ಲೆಟ್ಟು, ಎಗ್ನ ಬೇಯಿಸ್ಕೊಂಡು ತಿನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಈ ಥರ ಒಂದು ನಾವು ರೆಸಿಪಿನ ಟ್ರೈ ಮಾಡಿದ್ರೆ ತುಂಬ ರುಚಿಯಾಗಿ, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಒಂದು 6 ಎಗ್ನ ಮೊದಲಿಗೆ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. 6 ಎಗ್ಗಿಗೆ ಸ್ವಲ್ಪ ನೀರು ಹಾಕಿ, ಅದು ನಾವು ಬಿಡಿಸೋವಾಗ ಚಿಪ್ಪೆ ಇದಾಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ, ಒಂದು 4 ಈರುಳ್ಳಿನ ಕಟ್ ಮಾಡಿ ಹಾಕಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ. ಗೋಡಂಬಿ ಬಾದಾಮಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಬಾದಾಮಿ ಮತ್ತು ಅದು ತಿಕ್ನೆಸ್ ಕೊಡುತ್ತೆ, ಟೇಸ್ಟ್ ಇರುತ್ತೆ. ಚಕ್ಕೆ, ಲವಂಗ, 1 ಏಲಕ್ಕಿ, ಕಾಳು ಮೆಣಸು ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡಿಲ್ಲ ಅಂದರೆ ಹಂಗೆ ನಾನು ಮಾಡಿದ್ರೂ ಅದು ಟೇಸ್ಟಾಗಿರುತ್ತೆ. ಫ್ರೈ ಮಾಡ್ಕೊಳೋದು ಏನಕ್ಕೆ ಅಂದರೆ ಅದು ಹಸಿ ವಾಸನೆ ಎಲ್ಲ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಈ ಥರ ಫ್ರೈ ಮಾಡಿಕೊಂಡು ಇದರಿಂದ ಚೆನ್ನಾಗಿರುತ್ತೆ. ಮತ್ತು 1 ಟೊಮೆಟೊ, ಕೊತ್ತಂಬರಿ, ಪುದೀನ ಹಾಕಿ ಇನ್ನೂ ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ಗೆ ಆ ಕಡೆ ಎಗ್ ಬೇಯ್ತಾ ಇದೆ. ಈ ಥರ ಎಗ್ಗು ಬೇಯುವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಇದನ್ನು ಫುಲ್ ಸಾಫ್ಟಾಗಿ ರುಬ್ಕೋಬೇಕು. ಅದು ತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಇದಕ್ಕೆ ತೆಂಗಿನಕಾಯಿನೂ ಹಾಕಿಲ್ಲ, ಬರೀ ಈರುಳ್ಳಿ, ಗೋಡಂಬಿ ಬಾದಾಮಿನೇ ಇದಕ್ಕೆ ಗ್ರೇವಿಗೆ ಮಸಾಲೆನೇ ಅನ್ಕೋಬೋದು. ಈ ಥರ ಸಾಫ್ಟಾಗಿ ರುಬ್ಕೋಬೇಕು. ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ, ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ನಾವು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಈ ಥರ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಈ ಥರ ಫ್ರೈ ಮಾಡಿದ್ರೆ ಎಗ್ಗು ತುಂಬ ಟೇಸ್ಟಾಗಿರುತ್ತೆ. ಉಲ್ಟಾ ಸೀದಾ ಈ ಥರ ಮಾಡಿಕೊಂಡ್ರೆ ಅದು ನಾವು ಗ್ರೇವಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಿದ ನಂತರ ನಾವು ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊಂಡು, ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಅರಿಶಿನ ಸ್ವಲ್ಪ, ಜೀರಿಗೆ ಪುಡಿ ಸ್ವಲ್ಪ, ಮೆಣಸು ಪುಡಿ ಸ್ವಲ್ಪ, ಖಾರದ ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡು ಒಂಚೂರು ಧನಿಯಾ ಪುಡಿ ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಕುದಿಸಬೇಕು. ಇದು ಚೆನ್ನಾಗಿ ಕುದಿಯೋವಾಗ ನಾವು ಅದು ಎಣ್ಣೆ ಬಿಟ್ಕೊಳ್ತಾ ಇರೋ ಟೈಮಲ್ಲಿ ನಾವು ಅದೇನು ಆ ಕಡೆ ನಾವು ಎಗ್ಗನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀರೋ ಖಾರದ ಪುಡಿ ಹಾಕಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಾಗ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಎರಾಬಿರಿ ತಿರ್ಸಿದ್ರೆ ನಾವು ಎಗ್ಗೆಲ್ಲ ಇದರಲ್ಲಿ ಒಡ್ಕೊಂಡ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ನಾವೇನು ಫ್ರೈ ಮಾಡಿದ್ರೋ ಎಗ್ಗನ್ನ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ, ತುಂಬ ಸ್ಪೈಸಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಕೊನೆಯದಾಗಿ ಈ ಥರ ಹಾಕಿ ಇದೊಂದು 2-3 ನಿಮಿಷ ಕುದಿಸ್ಬೇಕು. ಇದು ಕುದಿಸ್ತಾ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಗ್ಗೆಲ್ಲ ಒಡ್ಕೊಂಡಿಲ್ಲ, ಹಾಗೇ ಇದೆ. ಇದು ಈ ಥರ ನಾವು ಗ್ರೇವಿ ಮಾಡಿಕೊಂಡು ಚಪಾತಿಗೆ ತಿನ್ನೋದಾದರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಎಗ್ಗು ನಾವು ಹಂಗೆ ಬಾಯಲ್ಲಿಟ್ಕೊಂಡ್ರೆ ಹಂಗೆ ಕರಗುತ್ತೆ, ಆ ಥರನೇ ಗ್ರೇವಿ ಮಸಾಲೆ ತುಂಬ ಎಗ್ಗಿಗೆ ಮಸಾಲೆ ಎಲ್ಲ ಹಿಡ್ದಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ನೂ ಹೊಸ ವೀಡಿಯೋನ ನಾನು ಮಾಡಬೇಕಂದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಬೇಕು. ನಾನು ಇದರಲ್ಲಿ ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡಿದ್ದೀನಿ ಅಂತ ನೀವು ಹೇಳಬೇಕು. ದಯವಿಟ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.